ಎಲ್ಲರಿಗೂ ನಮಸ್ಕಾರ. ಒಮ್ಮೆ ದ್ವಾಪರ ಯುಗದಲ್ಲಿ ಒಬ್ಬ ಮಾನವನು ಹುಟ್ಟು ಸಾವೆಂಬ ಚಕ್ರದಿಂದ ಹೊರಗೆ ಬರಲು ಒಂದು ಉಪಾಯ ಹೇಳು ಎಂದು ಪರಶಿವನನ್ನು ಕೇಳಿದನಂತೆ. ಆಗ ಆ ಪರಶಿವನು ಹೀಗೆ ಹೇಳಿದನು: ದರ್ಶನಾತ್ ಅಭ್ಯಸದಸೆ ಜನನಾತ್ ಕಮಲಾಲಯೇ ಕಾಶ್ಯಾತ್ ಮರಣಾತ್ ಮುಕ್ತಿ ಸ್ಮರಣಾತ್ ಅರುಣಾಚಲೆ. ಆಹಾ, ಇದರ ಅರ್ಥ ಈ ಹುಟ್ಟು ಸಾವೆಂಬ ಚಕ್ರದಿಂದ ಹೊರಗೆ ಬರಲು ಕೇವಲ ಅರುಣಾಚಲ ಎಂದು ಸ್ಮರಣೆ ಮಾಡಿದರೆ ಸಾಕು ಎಂದು. ಎಷ್ಟೋ ಜನ್ಮದ ಪಾಪಗಳು ನಶಿಸಿ ಹೋದರೆ ಮಾತ್ರ ಅರುಣಾಚಲ ಎಂಬ ಹೆಸರು ಕೂಡ ಬಾಯಲ್ಲಿ ಬರುವುದು. ಈ ಅರುಣಾಚಲೇಶ್ವರವಿರುವುದು ತಿರುವಣ್ಣಾಮಲೈನಲ್ಲಿ. ನಾವು ಉಸಿರಾಡುವ ವಾಯುವಿನಲ್ಲಿ, ನಿಲ್ಲುವ ಭೂಮಿಯಲ್ಲಿ, ನೋಡುವ ಅಗ್ನಿಯಲ್ಲಿ, ಸ್ಪರ್ಶಿಸುವ ನೀರಿನಲ್ಲಿ, ಅನುಭವಿಸುವ ಆಕಾಶದಲ್ಲಿ ಶಿವನು ಅಡಗಿದ್ದಾನೆ. ಅದನ್ನೇ ಹೇಳುವುದು ಪಂಚಭೂತ ಲಿಂಗಗಳು. ದಕ್ಷಿಣ ಭಾರತದವರಾದ ನಾವು ಅತ್ಯಂತ ಭಾಗ್ಯಶಾಲಿಗಳು. ಏಕೆಂದರೆ ಈ ಪಂಚಭೂತಗಳ ತತ್ವವಿರುವ ಲಿಂಗಗಳು ನಮ್ಮ ದಕ್ಷಿಣ ಭಾರತದಲ್ಲೇ ಇವೆ. ಭೂಮಿ ತತ್ವ ಕಂಚಿಯಲ್ಲಿ ಇರುವ ಏಕಾಂಬರೇಶ್ವರ ದೇವಸ್ಥಾನ, ಜಲತತ್ವವಿರುವ ಲಿಂಗ ತಿರುಚಿಯಲ್ಲಿ ಜಂಬುಕೇಶ್ವರ, ವಾಯುತತ್ವವಿರುವುದು ಕಾಳಹಸ್ತಿಯಲ್ಲಿ, ಆಕಾಶ ತತ್ವವಿರುವುದು ಚಿದಂಬರಂನಲ್ಲಿ. ಇಷ್ಟು ತತ್ವಗಳಲ್ಲಿ ಅತ್ಯಂತ ಅನುಭವಕ್ಕೆ ಬರುವ ಅತ್ಯಂತ ಶಕ್ತಿಶಾಲಿಯಾದ ಅಗ್ನಿ ತತ್ವವನ್ನು ಸೂಚಿಸುವ ಈ ಲಿಂಗವೇ ಅರುಣಾಚಲ, ಅರುಣಾಚಲೇಶ್ವರ. ಅರುಣಾಚಲ, ಅರುಣ ಹಾಗೂ ಅಚಲ. ಅರುಣವೆಂದರೆ ಕೆಂಪು, ಅಚಲವೆಂದರೆ ಉದಯ ಅಥವಾ ಬೆಳಕು ಎಂದರ್ಥ. ಕತ್ತಲಿನಿಂದ ಹೊರಗೆ ಬರುವುದನ್ನು ಸೂಚಿಸುವುದೇ ಈ ಅರುಣಾಚಲ. ಕತ್ತಲಿನಿಂದ ನಮ್ಮನ್ನು ಪ್ರಗತಿಯತ್ತ ಕೊಂಡೊಯ್ಯುವುದೇ ಈ ಅರುಣಾಚಲ. ಸಿದ್ಧರು, ಯೋಗಿಗಳು ಹೇಳುತ್ತಾರೆ, ಈ ತಿರುವಣ್ಣಾಮಲೈ ಅರುಣಾಚಲದಲ್ಲಿ ಕಾಲಿಟ್ಟರೆ ಎಷ್ಟೋ ಜನ್ಮದ ಕರ್ಮಗಳು ನಶಿಸುತ್ತವೆ ಎಂದು. ಹಾಗಾದರೆ ಈ ಅರುಣಾಚಲ ಯಾಕೆ ಅಷ್ಟೊಂದು ವಿಶೇಷತೆ ಎನ್ನುವುದನ್ನು ಈಗ ತಿಳಿದುಕೊಳ್ಳೋಣ. ನಾವು ಈ ಹಿಂದೆ ಕಾಲಭೈರೇಶ್ವರನ ಸಂಚಿಕೆಯನ್ನು ಮಾಡಿದಾಗ ಶಿವನು ಜ್ಯೋತಿ ರೂಪದಲ್ಲಿ ಪ್ರಕಟಗೊಂಡಿದ್ದನ್ನು ಹೇಳಿರುತ್ತೇವೆ. ಶಿವನು ಜ್ಯೋತಿಯಾಗಿ ಬ್ರಹ್ಮ ಹಾಗೂ ವಿಷ್ಣುವಿಗೆ ಆದಿ ಹಾಗೂ ಅಂತ್ಯವನ್ನು ಹುಡುಕಲು ಹೇಳುತ್ತಾನೆ. ನಂತರ ಬ್ರಹ್ಮನಿಗೆ ಹಾಗೂ ವಿಷ್ಣುವಿಗೆ ತಿಳಿಯುತ್ತದೆ ಶಿವನಿಗೆ ಆದಿ ಹಾಗೂ ಅಂತ್ಯವಿಲ್ಲವೆಂದು. ಆ ಬೆಳಕಿನ ಸ್ವರೂಪದಲ್ಲಿ ಪ್ರಕಟನಾದ ಶಿವನು ಆ ಬೆಳಕೆ ಜ್ಯೋತಿಯಾಗಿ ಅದೇ ಕಂಬವಾಗಿ ಇಲ್ಲಿ ಬೆಟ್ಟದ ಸ್ವರೂಪವನ್ನು ತಾಳಿದೆ. ಅದೇ ಈ ಅರುಣಾಚಲ ಗಿರಿ. ಈಗಲೂ ಅಗ್ನಿತತ್ವ ಈ ಗಿರಿಯಲ್ಲಿ ಹೊಳೆಯುತ್ತಾ ಇದೆ. ಬೇರೆ ಕ್ಷೇತ್ರದಲ್ಲಿ ಶಿವ ವಾಸವಾಗಿದ್ದರೆ ಇಲ್ಲಿ ಶಿವನೇ ಇದ್ದಾನೆ. ಆ ಅರುಣಾಚಲಗಿರಿಯೇ ಶಿವ, ಆ ಬೆಟ್ಟನೇ ಶಿವ. ಆ ಬೆಳಕಿನ ಜ್ಞಾನದಲ್ಲಿ, ಆ ಜ್ಯೋತಿಯ ಸ್ವರೂಪದಲ್ಲಿ ಪಾಪಕರ್ಮಗಳು ಕಳೆಯುತ್ತವೆ. ಇಂತಹ ಪುಣ್ಯದ ಸ್ಥಳದಲ್ಲಿ ಪಾರ್ವತೀ ತಾಯಿಯು ಕೂಡ ತಪಸ್ಸನ್ನು ಮಾಡಿರುತ್ತಾಳೆ. ಆ ಬೆಳಕಿನ ಕಂಬವು ಪರ್ವತ ರೂಪವನ್ನು ಪಡೆದಿತು. ಇದರ ಪರಿಣಾಮವಾಗಿ ಭೂಮಿಯ ನಿಖರ ಕೇಂದ್ರ ಸ್ಥಾನದಲ್ಲಿ, ಅಂದರೆ ಸೆಂಟರ್ ಆಫ್ ಅರ್ತ್, ಅದು ಒಂದು ಗಿರಿಯಾಗಿ ಪರಿವರ್ತನೆ ಆಯಿತು. ಸತ್ಯಯುಗದಲ್ಲಿ ಇದು ಸ್ಫಟಿಕ ಅರುಣಾಚಲವಾಗಿ
ಟ್ರಾನ್ಸ್ಪರೆಂಟ್ ಆಗಿ, ಅಂದರೆ ಪಾರದರ್ಶಕದ ಥರ ಅದರ ಮೂಲಕ ಬೆಳಕು ಹರಿದು ಎಲ್ಲ ಲೋಕಕ್ಕೂ ಬರುತ್ತಿತ್ತಂತೆ. ತ್ರೇತಾಯುಗದಲ್ಲಿ ಬೆಳ್ಳಿಯ ರೀತಿಯಲ್ಲಿ ಪಚ್ಚೆ ಎಮರಾಲ್ಡ್ ಆಗಿ ಈ ಪರ್ವತ ಆಯಿತಂತೆ. ಪಾರ್ವತಿಯು ಕೂಡ ತ್ರೇತಾಯುಗದಲ್ಲಿ ಈ ಗಿರಿಗೆ ಬಂದಿದ್ದಳಂತೆ. ದ್ವಾಪರ ಯುಗದಲ್ಲಿ ಇದು ಒಂದು ಸ್ವರ್ಣದ ಬೆಟ್ಟವಾಯಿತಂತೆ. ಕಲಿಯುಗದಲ್ಲಿ ಮನುಷ್ಯನ ಜ್ಞಾನ ಕಡಿಮೆಯಾಯಿತು, ಹಾಗಾಗಿ ಇದು ಕಲ್ಲಾಗಿ ಪರಿವರ್ತನೆಯಾಯಿತು, ಶಿಲೆಯಾಯಿತು. ಈ ಗಿರಿಯಿಂದ ಹೊರಹೊಮ್ಮುವ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯನ್ಸ್ ಇಂದ ನಮ್ಮ ಒಳಗೆ ಇರುವ ಫ್ರೀಕ್ವೆನ್ಸಿಯನ್ನು ಮೇಲಕ್ಕೆ ಎತ್ತುತ್ತದೆ. ಋಗ್ವೇದದಲ್ಲಿ ಅಗ್ನಿಯಿಂದ ಮಂತ್ರವನ್ನು ಶುರು ಮಾಡುತ್ತೇವೆ. ಅಗ್ನಿಯೊಂದು ಪೋಸ್ಟ್ ಮಾಸ್ಟರ್ ಥರ ದೇವರಿಗೆ ಸಂದೇಶವನ್ನು ಕಳುಹಿಸುತ್ತದೆ. ಹಾಗಾಗಿ ಅಗ್ನಿ ತತ್ವ ಇರುವ ಶಿವನನ್ನೇ ಆರಾಧಿಸಿದರೆ ಅತ್ಯಂತ ವೇಗವಾಗಿ ನಮಗೆ ಫಲವನ್ನು ಕೊಡುತ್ತಾನೆ. ಸ್ಕಂದ ಅಥವಾ ಶಿವಪುರಾಣದ ಪ್ರಕಾರ ಶಿವನೇ ತಾನಾಗಿರುವ ಈ ಬೆಟ್ಟದ ಸುತ್ತ ಯಾರು ಪ್ರದಕ್ಷಿಣೆ ಬರುತ್ತಾರೋ, ಎಂದರೆ ಬೆಳಕಿನ ಕಡೆಗೆ ಅಥವಾ ಬೆಳಕಿನ ಜೊತೆಗೆ, ಈ ಪರಮ ಸತ್ಯದ ಸುತ್ತ, ಈ ಪರಮೇಶ್ವರನ ಸುತ್ತ ಎಲ್ಲೇ ಹೋದರೂ ಇಲ್ಲೇ ನಾನು ಬರಬೇಕು ಅನ್ನುವ ಅರಿವಿನಿಂದ ಯಾರು ಈ ಗಿರಿಯ ಪ್ರದಕ್ಷಿಣೆಯನ್ನು ಮಾಡುತ್ತಾರೋ ಅವರಿಗೆ ಎಲ್ಲ ತರಹದ ಕರ್ಮಗಳು ದೂರವಾಗಿ ಬೇಗನೆ ಅದೃಷ್ಟದ ಬಾಗಿಲು ತೆರೆಯುತ್ತದೆ ಎಂಬುವ ನಂಬಿಕೆ ಇದೆ. ಈ 14 ಕಿಲೋಮೀಟರ್ ಇರುವ ಗಿರಿ ಪ್ರದಕ್ಷಿಣೆಯನ್ನು ಹೆಚ್ಚಾಗಿ ಹುಣ್ಣಿಮೆಯ ದಿನದಂದು ಮಾಡುತ್ತಾರೆ. ಏಕೆಂದರೆ ಹುಣ್ಣಿಮೆಯ ದಿನ ಚಂದ್ರನ ಶಕ್ತಿ ಸಂಪೂರ್ಣವಾಗಿರುತ್ತದೆ. ಆ ದಿನ ಪ್ರಕೃತಿಯ ಶಕ್ತಿಯು ಹೆಚ್ಚಿರುತ್ತದೆ, ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಇದು ಕೇವಲ ಹುಣ್ಣಿಮೆಯ ದಿನವಲ್ಲದೆ ಬೇರೆ ಎಲ್ಲ ದಿನಗಳಂದು ಕೂಡ ಪ್ರದಕ್ಷಿಣೆಯನ್ನು ಮಾಡಬಹುದು. ಆ ದಿನಕ್ಕೆ ಅದರದ್ದೇ ಆದ ಪ್ರಾಮುಖ್ಯತೆಯೂ ಕೂಡ ಇದೆ. ಸೋಮವಾರ ಗಿರಿ ಪ್ರದಕ್ಷಿಣೆ ಮಾಡುವುದರಿಂದ ಒಳ್ಳೆಯ ಸಾವು, ವಯಸ್ಸಾದ ಮೇಲೆ ಒಳ್ಳೆಯ ಅನುಭವಗಳು ಬರುತ್ತದೆ. ಮಂಗಳವಾರ ಗಿರಿಯ ಪ್ರದಕ್ಷಿಣೆ ಮಾಡುವುದರಿಂದ ಸಾಲಬಾಧೆಯಿಂದ ಮುಕ್ತರಾಗಬಹುದು. ಬುಧವಾರ ಗಿರಿ ಪ್ರದಕ್ಷಿಣೆ ಮಾಡುವುದರಿಂದ ಅತ್ಯಂತ ಬುದ್ಧಿವಂತರಾಗಬಹುದು. ಗುರುವಾರ ಪ್ರದಕ್ಷಿಣೆಯಿಂದ ವಿಶೇಷವಾದ ಗುರುಕೃಪೆಗೆ ಪಾತ್ರರಾಗುತ್ತೇವೆ. ಶುಕ್ರವಾರ ಮಾಡುವುದರಿಂದ ಸಮೃದ್ಧಿ ಹಾಗೂ ಸಂಪತ್ತನ್ನು ಪಡೆಯುತ್ತೇವೆ. ಶನಿವಾರ ಮಾಡುವುದರಿಂದ ಗ್ರಹಗಳ ದೋಷಗಳ ಮುಕ್ತಿಯಿಂದ ಪಾರಾಗುತ್ತೇವೆ. ಭಾನುವಾರ ಗಿರಿಯ ಪ್ರದಕ್ಷಿಣೆ ಮಾಡುವುದರಿಂದ ಸಾಕ್ಷಾತ್ ಶಿವನ ಸನ್ನಿಧಿಗೆ ಸೇರುತ್ತೇವೆ. ಹಾಗಾಗಿ ಯಾವ ದಿನದಂದು ಮಾಡಿದರೂ ಅದರ ಪ್ರಾಮುಖ್ಯತೆ ಖಂಡಿತವಾಗಲೂ ಇದ್ದೇ ಇದೆ. ಹಾಗಾದರೆ ಈ ಗಿರಿ ಪ್ರದಕ್ಷಿಣೆಯನ್ನು ಹೇಗೆ ಮಾಡಬೇಕು? ಗಿರಿವಲಮ್ಮನ್ನು ಬರಿಗಾಲಿನಲ್ಲಿ ಮಾಡಬೇಕು. ನಿಧಾನವಾಗಿ ಆ ಶಿವನ ಸ್ಮರಣೆಯನ್ನು ಮಾಡುತ್ತಾ ಓಂ ನಮಃ ಶಿವಾಯ ಎಂದಾಗಲಿ ಅಥವಾ ಓಂ ಅರುಣಾಚಲೇಶ್ವರಾಯ ನಮಃ ಎಂದಾಗಲಿ 14 ಕಿಲೋಮೀಟರ್ ಗಿರಿವಲಮ್ಮನ್ನು ಮಾಡಬೇಕು. ಇದನ್ನು ಮಾಡುವಾಗ ಅನ್ಯಥಾ ಮಾತಾಡುವುದಾಗಲಿ, ಮೊಬೈಲನ್ನು ಹಿಡಿದುಕೊಂಡು ಶಾರ್ಟ್ಸ್ ಆಗಲಿ ಮತ್ಯಾವುದೋ ವಿಡಿಯೋ ನೋಡುವುದನ್ನಾಗಲಿ ಮಾಡಬಾರದು. ಇದರಿಂದ ಖಂಡಿತವಾಗಲೂ ಯಾವುದೇ ತರಹದ ಫಲ ನಮಗೆ ಸಿಗುವುದಿಲ್ಲ. ಕೇವಲ ಆ ಶಿವನ ಜಪವನ್ನು, ಆ ಶಿವನ ನಾಮಸ್ಮರಣೆಯನ್ನು ಮಾಡುತ್ತಾ ಈ ಗಿರಿಯ ಸುತ್ತ ಪ್ರದಕ್ಷಿಣೆಯನ್ನು ಹಾಕಿದರೆ ಮಾತ್ರ ನಮಗೆ ಸಂಪೂರ್ಣ ಫಲ ಸಿಗುತ್ತದೆ.
ಗಿರಿವಲಂವನ್ನು ನಾವು ಬೆಳಗಿನ ಜಾವ ಸುಮಾರು 3 ಗಂಟೆಗೆ ಶುರು ಮಾಡಿದರೆ ಒಳ್ಳೆಯದು. ಈ ವೇಳೆಯಲ್ಲಿ ಸಾಧು ಸಂತರು ತುಂಬ ಇರುತ್ತಾರೆ. ಎರಡನೆಯದು ಹೇಳುವುದಾದರೆ, ಸಹಜವಾಗಿ ಈ ಸಮಯದಲ್ಲಿ ನಮ್ಮ ಮನಸ್ಸು ಪ್ರಶಾಂತವಾಗಿರುತ್ತದೆ. ನಿಶ್ಶಬ್ದದಿಂದ ಸಹಜವಾದ ಮೆಡಿಟೇಟಿವ್ ಸ್ಟೇಟ್ಗೆ ಕೂಡ ಹೋಗುತ್ತೇವೆ. ಈ ಗಿರಿವಲಂನ ಸುತ್ತ ನಮಗೆ 30ಕ್ಕೂ ಹೆಚ್ಚು ದೇವಾಲಯಗಳು ಸಿಗುತ್ತವೆ. ಈ 14 ಕಿಲೋಮೀಟರ್ ಗಿರಿವಲಂ ಶುರು ಮಾಡುವ ಮುನ್ನ ಮೊದಲಿಗೆ ರಾಜಗೋಪುರಂ ಹತ್ತಿರ ಹೋಗಿ ಒಂದು ತೆಂಗಿನಕಾಯನ್ನಾಗಲಿ ಅಥವಾ ಒಂದು ಜ್ಯೋತಿಯನ್ನಾಗಲಿ ಬೆಳಗಬೇಕು. ಇದನ್ನು ಮಾಡಿ ಆ ಪರಮೇಶ್ವರನಿಗೆ ನಮಿಸಿ ನಮ್ಮ ಮನಸ್ಸಿನಲ್ಲಿ ಇರುವ ಸಂಕಲ್ಪವನ್ನು ಹೇಳಿಕೊಂಡು ಅಲ್ಲಿಂದ ಗಿರಿವಲಂವನ್ನು ಶುರು ಮಾಡಬೇಕು. ನಮಗೆ ದಾರಿಯಲ್ಲಿ 8 ಲಿಂಗಗಳು ಸಿಗುತ್ತವೆ. 8 ಲಿಂಗಕ್ಕೂ ಅದರದ್ದೇ ಆದ ಪ್ರತೀತಿ ಇದೆ. ಅದು ಏನು ಎಂಬುದನ್ನು ಮುಂದೆ ನೋಡೋಣ. ಮೊದಲಿಗೆ ಇಂದ್ರಲಿಂಗ, ಸಾಕ್ಷಾತ್ ಆ ದೇವೇಂದ್ರನೇ ಪ್ರತಿಷ್ಠಾಪಿಸಿದ ಲಿಂಗವಿದು. ಈ ಲಿಂಗದ ದರ್ಶನದಿಂದ ದೀರ್ಘಾಯುಷ್ಯು ಸಿಗುತ್ತದೆ. ಈ ಲಿಂಗದ ಅಧಿಪತಿ ಶುಕ್ರ ಮತ್ತು ಸೂರ್ಯಗ್ರಹ. ಉದ್ಯೋಗದಲ್ಲಿ ಅತ್ಯುನ್ನತ ಸ್ಥಾನ ಪಡೆಯುವುದಕ್ಕೆ ಕೂಡ ಈ ಲಿಂಗ ದರ್ಶನದಿಂದ ಆಗುತ್ತದೆ. ನಾವು ಅಸತ್ಯ ನುಡಿದಿದ್ದರೆ ಅಥವಾ ಹರಿಕೆ ತೀರಿಸದ ದೋಷಗಳು, ಮಾತು ಕೊಟ್ಟು ಮಾಡದೇ ಇರುವ ದೋಷಗಳು ಈ ಲಿಂಗದ ದರ್ಶನದಿಂದ ಹೋಗುತ್ತವೆ. ಹಾಗೆ ಮುಂದೆ ಸಾಗಿದರೆ ನಮಗೆ ಎರಡನೆಯದು ಅಗ್ನಿಲಿಂಗ ಸಿಗುತ್ತದೆ. ಈ ಅಗ್ನಿಲಿಂಗದ ವಿಶೇಷತೆ ಏನೆಂದರೆ, ನಮಗೆ ಗಿರಿವಲಂ ಮಾಡುವಾಗ ಅಷ್ಟಲಿಂಗಗಳು ಸಿಗುವುದರಲ್ಲಿ 7 ಲಿಂಗಗಳು ಎಡಭಾಗದಲ್ಲಿ ಇದ್ದರೆ ಈ ಅಗ್ನಿಲಿಂಗ ಒಂದು ಬಲಭಾಗದಲ್ಲಿ ನಮಗೆ ಸಿಗುತ್ತದೆ. ಈ ಲಿಂಗದ ಅಧಿಪತಿ ಚಂದ್ರ. ನಮಗೆ ಈ ಲಿಂಗದ ದರ್ಶನದಿಂದ ಆಪತ್ತಿನ ಸಂದರ್ಭದಲ್ಲಿ ಮಾರ್ಗದರ್ಶನ ಸುಲಭವಾಗಿ ಸಿಗುತ್ತದೆ. ಹಾಗೆ ಮುಂದಕ್ಕೆ ಸಾಗಿದರೆ ಸಿಗುವುದು ಶೇಷಾದ್ರಿ ಆಶ್ರಮ. ಇದು ಕಾಮಾಕ್ಷಿ ದೇವಿಯ ಸ್ವರೂಪ. ಇಲ್ಲಿಂದ ಗಿರಿಯ ದರ್ಶನವನ್ನು ಮಾಡಿದರೆ ತೇಜೋಮುಖ ದರ್ಶನ ಎಂದು ಕರೆಯುತ್ತಾರೆ. ಜೀವನದಲ್ಲಿ ಅಶಾಂತಿ, ತುಂಬ ಭವಿಷ್ಯದ ಬಗ್ಗೆ ಚಿಂತೆ ಇದ್ದರೆ ಈ ದರ್ಶನದಿಂದ ದೂರವಾಗುತ್ತದೆ. ನಂತರ ಹಾಗೆ ಮುಂದಕ್ಕೆ ಸಾಗಿದರೆ ನಮಗೆ ಸಿಗುವುದು ರಮಣ ಮಹರ್ಷಿಗಳ ಆಶ್ರಮ. ಅವರು ಮಹಾನುಭಾವರು, ಅವಧೂತರು. ಅವರ ಬಗ್ಗೆ ಒಂದು ಸಂಚಿಕೆಯನ್ನು ಮುಂದೆ ಮಾಡೋಣ. ನಂತರ ಸಾಗಿದರೆ ನಮಗೆ ಸಿಗುವುದು ದ್ರೌಪದಿಯ ಗುಡಿ. ಪಾಂಡವರು ಪ್ರತಿಷ್ಠಾಪಿಸುತ್ತಾರೆ. ಇಲ್ಲಿಂದ ಗಿರಿಯ ದರ್ಶನ ಮಾಡಿದರೆ ಅದನ್ನು ಇಹಮುಖ ದರ್ಶನವೆನ್ನುತ್ತಾರೆ. ಜೀವನದಲ್ಲಿ ಪದೇ ಪದೇ ನಿಂತು ಹೋಗುತ್ತಿರುವ ಕೆಲಸಗಳನ್ನು ಈ ದರ್ಶನದಿಂದ ಪುನರ್ಜೀವನ ಪಡೆದುಕೊಳ್ಳಬಹುದು. ಹಾಗೆ ಮುಂದಕ್ಕೆ ಸಾಗಿದರೆ ನಂತರದ ಲಿಂಗ ಯಮಲಿಂಗ. ಯಮರಾಜನಿಂದಲೇ ಪೂಜಿಸಲ್ಪಟ್ಟಿದ್ದು. ಮಂಗಳ ದೇವರು ಇದಕ್ಕೆ ಅಧಿಪತಿ. ಅಪಮೃತ್ಯುವನ್ನು ತಪ್ಪಿಸುತ್ತದೆ. ಇಲ್ಲಿ ಅಂಗಾರಕ ಋಣ ವಿಮೋಚನ ಸ್ತೋತ್ರ ಪಠಿಸಿದರೆ ಆರ್ಥಿಕ ಸಮಸ್ಯೆಯಿಂದ ಪಾರಾಗುತ್ತಾರೆ. ನಂತರ ಮುಂದೆ ಸಾಗಿದರೆ ಸಿಗುವುದು ಧೂರ್ವಾಸ ಮುನಿಗಳ ಆಶ್ರಮ. ಇದು ಕುಂತಿ ಪ್ರತಿಷ್ಠಾಪಿಸಿದ ಧೂರ್ವಾಸ ಮುನಿಗಳ ವಿಗ್ರಹ. ಹಾಗೆ ಮುಂದೆ ಸಾಗಿದರೆ ನಮಗೆ ಸಿಗುವುದು ಅಪ್ಪು ನಂದಿ. ಇದರಿಂದ ಗಿರಿಯ ದರ್ಶನವನ್ನು ಮಾಡಿದರೆ ಕಳೆದು ಹೋದ ಹಣ, ವಸ್ತು ಅಥವಾ ಮುರಿದು ಹೋದ ಸಂಬಂಧಗಳು ಸರಿ ಹೋಗುತ್ತವೆ. ಇದನ್ನು ಮಿತ್ರಚಾರು ದರ್ಶನ ಎಂದು ಕರೆಯುತ್ತಾರೆ. ಹಾಗೆ ಮುಂದೆ ಸಾಗಿದರೆ ತೇಯೋನಂದಿ ಸಿಗುತ್ತದೆ. ಇಲ್ಲಿಂದ ದರ್ಶನ ಮಾಡಿದರೆ ಅದನ್ನು ಚತುರ್ಮುಖ ದರ್ಶನವೆಂದು ಕರೆಯುತ್ತಾರೆ. ಈ ದರ್ಶನದಿಂದ ಏಕಾಗ್ರತೆ ಕೊರತೆಯಿಂದ ಮುಕ್ತರಾಗುತ್ತಾರೆ. ಹಾಗೆ ಮುಂದೆ ಸಾಗಿದರೆ ಸಿಗುವುದು ನೈಋತಿ ಲಿಂಗ. ಈ ಲಿಂಗದ
ಅಧಿಪತಿ ರಾಹು. ವಾಸ್ತು ಸಂಬಂಧಿತ ಲಿಂಗವಿದು. ರಾಕ್ಷಸ, ಪಿಶಾಚ, ದುಷ್ಟದಿಂದ ಮುಕ್ತರಾಗಿ ಕೀರ್ತಿವಂತರಾಗುತ್ತಾರೆ. ನಂತರ ಸಿಗುವುದು ಸೂರ್ಯಲಿಂಗ. ಸಾಕ್ಷಾತ್ ಸೂರ್ಯದೇವನೇ ಪ್ರತಿಷ್ಠಾಪಿಸಿದ ಲಿಂಗ. ಇಲ್ಲಿ ಆದಿತ್ಯ ಹೃದಯದ ಪಠಣೆ ತುಂಬ ಒಳ್ಳೆಯದು. ನಂತರ ಸಿಗುವುದು ವರುಣಲಿಂಗ. ಇಲ್ಲಿಗೆ ಅಧಿಪತಿ ಶನಿ ಮಹಾತ್ಮನು. ಶನಿಯ ಕಾಟದಿಂದ ತಪ್ಪಿಸಿಕೊಳ್ಳಲು ಈ ಲಿಂಗದ ದರ್ಶನ ಅತಿ ಅವಶ್ಯಕ. ಹಾಗೆ ಮುಂದೆ ಸಾಗಿದರೆ ನಮಗೆ ಸಿಗುವುದು ಆದಿ ಅಣ್ಣಾಮಲೈ. ಇಲ್ಲಿ ನಿತ್ಯ ದೇವತಾ ಸಂಚಾರ ಇದೆ. ಈಗಲೂ ಕೂಡ ಬೆಳಗಿನ ಜಾವದಂದು ಋಗ್ವೇದ ಈ ದೇವಸ್ಥಾನದಿಂದ ಕೇಳಬರುತ್ತದೆ. ಬ್ರಹ್ಮದೇವನು ಪ್ರತಿಷ್ಠಾಪಿಸಿದ್ದು. ಇಲ್ಲಿಂದ ಗಿರಿದರ್ಶನ ಗಜಮುಖ ದರ್ಶನವೆನ್ನುತ್ತಾರೆ. ಕಾರಣ ಇಲ್ಲಿಂದ ಗಿರಿಯು ಗಣಪತಿಯ ತರಹ ಕಾಣುತ್ತದೆ. ಈ ದರ್ಶನದಿಂದ ಎಲ್ಲ ಶುಭಗಳು ಪ್ರಾಪ್ತಿಯಾಗುತ್ತದೆ. ನಂತರ ಬರುವುದು ವಾಯುಲಿಂಗ. ಇದಕ್ಕೆ ಅಧಿಪತಿ ಕೇತು. ಎಲ್ಲ ಥರದ ದೋಷಗಳು ಈ ವಾಯುಲಿಂಗದ ದರ್ಶನದಿಂದ ಮುಕ್ತಿಯಾಗುತ್ತದೆ. ನಂತರ ಮುಂದೆ ಸಿಗುವುದು ಚಂದ್ರಲಿಂಗ. ಜೀವನದ ಕಷ್ಟ, ಮಾನಸಿಕ ಹಿಂಸೆ, ಅವಮಾನ ಇವೆಲ್ಲವೂ ಈ ಚಂದ್ರಲಿಂಗದ ದರ್ಶನದಿಂದ ಮುಕ್ತಿಯನ್ನಾಗಿ ಮಾಡುತ್ತದೆ. ನಂತರ ಸಿಗುವುದು ಕುಬೇರಲಿಂಗ. ಸಾಕ್ಷಾತ್ ಲಕ್ಷ್ಮೀದೇವಿ ಪ್ರತಿಷ್ಠಾಪಿಸಿದ್ದು. ಈ ಲಿಂಗದ ದರ್ಶನದಿಂದ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತದೆ. ಕೊನೆಯ ಲಿಂಗ ಈಶಾನ್ಯ ಲಿಂಗ. ಇದರ ಅಧಿಪತಿ ಬುಧ. ಉದ್ಯೋಗದಲ್ಲಿ ಉನ್ನತ ಸ್ಥಾನವನ್ನು ಗಳಿಸಲು, ಸಂಸಾರದ ಎಲ್ಲ ಕಷ್ಟದಿಂದ ಪಾರಾಗಲು ಈ ಲಿಂಗದ ದರ್ಶನವನ್ನು ಮಾಡಬೇಕು. ಇದಾದ ನಂತರ ನಾವು ಕಡೆಯಲ್ಲಿ ಆ ರಾಜಗೋಪುರದ ಮುಂದೆ ಹೋಗಿ ಭಗವಂತನನ್ನು ನಮಿಸಿದರೆ ಇಲ್ಲಿಗೆ 14 ಕಿಲೋಮೀಟರ್ ಗಿರಿವಲಂ ಗಿರಿಯ ಪ್ರದಕ್ಷಿಣೆ ಮುಗಿದಂತೆ. ಇದಾದ ನಂತರ ನಾವು ಅರುಣಾಚಲದ ದೇವಾಲಯಕ್ಕೆ ಹೋಗಿ ಆ ಅರುಣಾಚಲೇಶ್ವರನ ದರ್ಶನವನ್ನು ಪಡೆಯಬೇಕು. ಇದು ಕೂಡ ಸ್ವಯಂಭೂಲಿಂಗ. ಈ ದೇವಾಲಯವನ್ನು ವಿಜಯನಗರ ಸಾಮ್ರಾಜ್ಯದವರು ಕಟ್ಟಿಸಿದ್ದು. ಇಲ್ಲಿ 8 ಗೋಪುರಗಳು ಇದೆ. 8 ಅದ್ಭುತವಾದ ದೇವಸ್ಥಾನಗಳಿದೆ. ಗರ್ಭಗುಡಿಯ ಗೋಡೆ ಬಣ್ಣ ಕೂಡ ಕಪ್ಪಾಗಿದೆ. ಕಾರಣ ಇದು ಅಗ್ನಿ ತತ್ವದ ಲಿಂಗ. ಈ ಹಿಂದೆ ಹೇಳಿದ ಹಾಗೆ ಈ ತಿರುವಣ್ಣಾಮಲೈನ ಅರುಣಾಚಲ ಕೇವಲ ಭೂಮಿಯ ಸೆಂಟರ್ನಲ್ಲಿ ಅಲ್ಲದೆ ಇಡೀ ಕಾಸ್ಮೋಸ್ಗೆ ಒಂದು ಸೆಂಟರ್ ಎಂದು ವಿಜ್ಞಾನಿಗಳು ಹೇಳಿರುತ್ತಾರೆ. ಅರುಣಾಚಲದ ಮಣ್ಣನ್ನು ಕೂಡ ಅಮೇರಿಕದ ವಿಜ್ಞಾನಿಗಳು ರಿಸರ್ಚ್ ಮಾಡಿದಾಗ ಅದರ ಪ್ರಕಾರ ಅರುಣಾಚಲ ಪರ್ವತ ಹಿಮಾಲಯ ಪರ್ವತಕ್ಕಿಂತ ಸಾವಿರಾರು ವರ್ಷಗಳ ಹಿಂದೆ ರೂಪುಗೊಂಡಿದೆ ಎಂದು ಹೇಳಿದ್ದಾರೆ. ಜಿಯೋಲಾಜಿಕಲ್ ಸರ್ವೆ ಪ್ರಕಾರ ಹಿಮಾಲಯ 5-6 ಕೋಟಿ ವರ್ಷಗಳ ಹಿಂದೆ ಪ್ರಕಟವಾಗಿದ್ದರೆ ಅರುಣಾಚಲ 300 ಕೋಟಿ ವರ್ಷಗಳ ಹಿಂದೆ ಸೃಷ್ಟಿಯಾಯಿತೆಂದು ಹೇಳುತ್ತಾರೆ. ಈ ಬೆಟ್ಟಕ್ಕೆ ನಮಸ್ಕಾರ ಮಾಡಿದರೆ ಎಷ್ಟೋ ಜನ್ಮಗಳ ಪಾಪ ಕಳೆದು ಹೋಗುತ್ತದೆ. ಶಿವನ ಆಜ್ಞೆ ಇಲ್ಲದೆ ಅರುಣಾಚಲ ಬೆಟ್ಟಕ್ಕೆ ಹೆಜ್ಜೆ ಇಡುವುದಕ್ಕೆ ಸಾಧ್ಯವಿಲ್ಲ. ಚಿತ್ರಗುಪ್ತರು ಕೂಡ ಒಂದು ಗೆರೆಯನ್ನು ಎಳೆಯುತ್ತಾರಂತೆ ನಮ್ಮ ಹಣೆ ಬರಹಕ್ಕೆ. ಅರುಣಾಚಲಕ್ಕೆ ಹೋಗುವ ಮುನ್ನ ಅರುಣಾಚಲ ಹೋದಾದ ನಂತರ ಎಂದು. ಅಷ್ಟು ಅದ್ಭುತ ಪವಾಡವಿರುವುದು ಈ ಅರುಣಾಚಲ ಬೆಟ್ಟಕ್ಕೆ, ಈ ಅರುಣಾಚಲ ಗಿರಿಗೆ. ಸಾಕ್ಷಾತ್ ಪಾರ್ವತಿಯು ಕೂಡ ಈ ಗಿರಿವಲಮ್ಮನ್ನು ಮಾಡಿದ್ದಳಂತೆ. ಇನ್ನು ನಾವು ಸಾಮಾನ್ಯರು ಎಲ್ಲರೂ ಆ ಅರುಣಾಚಲಕ್ಕೆ ಹೋಗೋಣ, ಆ ಗಿರಿವಲಮ್ಮನ್ನು ಮಾಡೋಣ, ಆ ಶಿವನ ಸ್ಮರಣೆಯನ್ನು ಮಾಡೋಣ.
ಅರುಣಾಚಲೇಶ್ವರಾಯ ನಮಃ, ಅರುಣಾಚಲೇಶ್ವರಾಯ ನಮಃ, ಅರುಣಾಚಲೇಶ್ವರಾಯ ನಮಃ ಎಂದು ಖುಷಿಯಿಂದ ಹೇಳೋಣ. ಇವತ್ತಿನ ಈ ಅರುಣಾಚಲೇಶ್ವರನ ಸಂಚಿಕೆ ಎಲ್ಲರಿಗೂ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ಶ್ರುತಿ ಸ್ಪೀಕ್ಸ್, ನಂಬಿಕೆ, ಪುರಾಣ ಮತ್ತು ನಿತ್ಯ ಸತ್ಯದ ಮೂಲಕ ಪ್ರಯಾಣ. ಲೈಕ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟನ್ನು ಮಾಡಿ. ಜೈ ಶ್ರೀ ಗುರುದೇವ ದತ್ತ. ಎಲ್ಲರಿಗೂ ಶುಭವಾಗಲಿ.